ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ KFI. ನಾನು ಆ್ಯಂಕರ್ ರಂಗನಾಥ್ ಗೌಡ. ಇವತ್ತು ಒಂದು ಸ್ಪೆಷಲ್ ಆಗಿರುವಂಥ ಒಂದು ಟ್ರೈನ ಮಾಡೋಣ ಅಂತ ಬಂದಿದ್ದೀವಿ. ಭೀಮಾ ಚಿತ್ರದ ಒಂದು ಸೆನ್ಸರ್ ನಡೀತಾ ಇದೆ. ಸೊ ಸೆನ್ಸರ್ ಟೀಮ್ ಜೊತೆಗೇ ವಿಜಯ್ ಸರ್ನು ಕೂಡ ಇರ್ತಾರೆ ಅಂತ ಹೇಳಿ ಮಾಹಿತಿ ಸಿಕ್ತು. ಸೊ ಹಾಗಾಗಿ ಇಮಿಡಿಯೇಟಾಗಿ ಬಂದ್ವಿ. ಸಿಗ್ತಾರಾ ಏನೋ ಅಂತ ಹೇಳಿ, ಸಿಕ್ಕಿದ್ರೆ ಹಂಗೆ ಕ್ಯಾಚ್ ಹಾಕೊಂಡ್ಬಿಡೋಣ. ನೋಡೋಣ ಏನಾದರೂ ಸಿನಿಮಾದ ವಿಷಯಗಳನ್ನ, ಭೀಮಾದ ಬಗ್ಗೆ ಸಿನಿಮಾದ ವಿಷಯಗಳನ್ನ ಏನಾದರೂ ಬಿಟ್ಕೊಡ್ತಾರಾ ಅಂತ ಹೇಳಿ ಕೇಳೋಣ ಅವ್ರ ಹತ್ರದಿಂದನೇ. ಬನ್ನಿ ಹಾಗಾದರೆ. ಸರ್, ಸೆನ್ಸರ್ಗೆ ನೀವು ಕೂತ್ಕೊಂಡಿದ್ದಾರೆ ವಿತ್ ಟೀಮ್ ಆ್ಯಂಡ್ ನಮ್ಮ KFI ಇಂದ. ಸೊ ನೀವು ಸಿಗ್ತಿರೋ ಇಲ್ವೋ ಅಂತ ಹೇಳಿ ಡೌಟಲ್ಲಿ ಬಂದ್ವಿ, ಬಟ್ ಲಕ್ ಬೈ ಚಾನ್ಸ್ ಸಿಕ್ಕಿದ್ದೀರಾ ಸರ್. ಸೊ ಮೊದಲನೇದಾಗಿ ಭಾಳ ದಿನ ಅನ್ನೋದಕ್ಕಿಂತ ಭಾಳ ವರ್ಷಗಳಿಂದ ಕಾಯ್ದ್ವಿ. ಆಲ್ಮೋಸ್ಟ್ 21ಇಂದ ಹಿಡಿದು 24ವರೆಗೂ ಕಾಯಿಸಿದ್ದೀರಾ. ಯಾಕೆ ಈ ಒಂದು ವೆಯ್ಟ್ ಸರ್ ಭೀಮಾಗೆ? ಭೀಮಾ ಒಂದು ಮೇಯ್ನು, ತುಂಬ ಆರ್ಟಿಸ್ಟ್ಗಳಿದ್ದಾರೆ ಮತ್ತು ಅವ್ರ ಟೈಮು ಡೇಟು ನೋಡ್ಕೊಳ್ಳೋದು ಅದೆಲ್ಲನೂ ಆಗಿ, ಆಮೇಲೆ ಡೀಟೇಲ್ ತೆಗಿಯೋದಕ್ಕೆ ಟೈಮ್ ಹಿಡಿಯುತ್ತೆ, ತುಂಬ ಟೈಮ್ ಹಿಡಿಯುತ್ತೆ ಡೀಟೇಲ್ ತೆಗಿಯೋಕ್ಕೆ. ಆಮೇಲೆಲ್ಲ ಹೊಸಬ್ರು, ಹಂಗಾಗಿ ಹೊಸಬ್ರನ್ನ ತಿರ್ಗಾ ನಾವು ಫಾರ್ಮಿಗೆ ತಂದು ಮಾಡಬೇಕು. ಸೊ ಆ ಪ್ರೊಸೆಸ್ ಒಂದು ಇದಾಯಿತು. ಆ್ಯಸ್ ಇಟ್ ಈಸ್ ನಮಗೆ ಈಗ ಲಾಸ್ಟ್ ಟೈಮ್ ಕರೋನಾ ಬಂದಿತ್ತು. ಈ ಟೈಮು ಏನಾಯ್ತಪ್ಪ ರಾಮಕೃಷ್ಣ, ವಾಟ್ ಹ್ಯಾಪನ್ ದಿಸ್ ಟೈಮ್, ಲೈಕ್ ವೈ ವಾಸ್ ದ ವೆರಿ ಲೋ ಇನ್ ದ ಇಂಡಸ್ಟ್ರಿಯಲ್ಲಿ? ಯಾಕೆ ಎಲ್ಲನೂ ಡ್ರಾಪ್ ಆಫ್ ಆಗಿದ್ದು? ಹಾಂ, ಕರೆಕ್ಟು, ಎಸ್, ಎಕ್ಸಾಕ್ಟ್ಲಿ. OTT ಇಶ್ಯೂಸು ಮತ್ತು TV ರೈಟ್ಸ್ ಇಶ್ಯೂಸು ಎಲ್ಲನೂ ಒಂದು ಸ್ವಲ್ಪ ಕಂಪ್ಲೀಟ್ ಬಿದ್ದೋಯ್ತು. ಅದೇನಾಗುತ್ತೆ, ಪ್ರೊಡ್ಯೂಸರ್ಗಳು ಪಾಪ ಅದನ್ನು ಒಂದು ಪಾರ್ಟ್ ಆಫ್ ದ ಪ್ರೊಡಕ್ಷನ್ ಅಥವಾ ಪಾರ್ಟ್ ಆಫ್ ದ ನಮ್ಮ ಇದು ಅಂತ ಹೇಳ್ಕೊಂಡು ಕೆಲಸ ಮಾಡ್ತಿದ್ರು. ಆಲ್ ಆಫ್ ಎ ಸಡನ್ ನಿಲ್ಲಿಸ್ಬಿಟ್ರು ಅಥವಾ ಏನು ಮಾಡ್ತಾರೆ, ಒಂದು ನಿಲ್ಲಿಸೋದು, ಮತ್ತೊಂದು ಇಲ್ಲ ಅಂತಂದರೆ ತಪ್ಪು ಅವ್ರದ್ದು ಇಲ್ಲ ಪಾಪ, ಅವ್ರದ್ದು ಏನೇನೋ ಮರ್ಜಿ ಏನೇನೋ ಹೇಳ್ತಿದ್ದಾರೆ. ಅದು ಈ ಮಧ್ಯೆ ಎಲ್ಲದಕ್ಕೂ ರೇಟ್ ಕಡಿಮೆ ಮಾಡೋದು. ಅದೇನಾಗುತ್ತೆ ಅವಾಗ ಪ್ರೊಡ್ಯೂಸರ್, ಅಯ್ಯೋ ನಾನು ಹಿಂಗೆ ಅಂದ್ಕೊಂಡು ನಾನೇನೋ ಇನ್ವೆಸ್ಟ್ ಮಾಡಿದ್ನಲ್ಲ. ಸೊ ಒಂದು ಸರಿ ಅವ್ರು ತೊಗೊಳ್ಳೋದೇ ಇಲ್ಲ ಅಂದ್ರೂ ಪಾಪ ಅವ್ರು ರೆಡಿ ಆಗ್ತಾರೆ, ನಾನು TVಗೆ ಹೋಗಲ್ಲ, ನಾನು ಡೈರೆಕ್ಟಾಗಿ ಥಿಯೇಟ್ರಿಗೆ ಬರ್ತೀನಿ ಅಂತ. ಸೊ ಇದೆಲ್ಲ ಸಮಸ್ಯೆಗಳಲ್ಲ ಇವೆಲ್ಲವೂ ಒಂದು ಹರ್ಡಲ್ಸ್ ಅಂತ ಹೇಳ್ಬೋದು ನಾವು. ಸೊ ಅದು ಸಿನಿಮಾ ಬಿಸ್ನೆಸ್ ಅನ್ನೋದು ಒಂದು ಇದೇ ಇರುತ್ತೆ. ಸೊ ಹಾಗಾಗಿ ಡಿಲೇ ಆಯಿತು ಅಂತ ಕೇಳ್ಪಟ್ವಿ ಸರ್. OTT ಅಂತ ಹೇಳಿದರೆ ಇವಾಗ ಪ್ರತಿಯೊಬ್ಬರಿಗೂ ಕೂಡ ಕನ್ನಡದಲ್ಲಿ ಯಾಕೆ ಒಂದು ಡೆಡಿಕೇಟೆಡ್ OTT ಇಲ್ಲ ಅಂತ ಹೇಳಿ ತುಂಬ ಜನ ಕ್ವಶನ್ಸ್ಗಳನ್ನ ಕೇಳ್ತಾ ಇರ್ತಾರೆ ಸರ್. ಸೊ ಇದ್ರ ಬಗ್ಗೆ ನಿಮ್ಮ ಒಂದು ರಿಯಾಕ್ಷನ್ ಏನಿದ್ರು? ಕನ್ನಡದ OTT ಯಾರು ಮಾಡಿದ್ರು ಎಲ್ಲ ಕನ್ನಡ ಸಿನಿಮಾಗಳನ್ನ ಕೊಡ್ತಾರೆ, ಅದೊಂದು ಆಗಬೇಕು. ಈಗಾಗಲೇ ಕೇರಳ ಸರ್ಕಾರದಲ್ಲಿ ಒಂದು ದೊಡ್ಡ ರೆವಲ್ಯೂಷನ್ನೇ ಮಾಡಿದ್ರು. ಸರ್ಕಾರದಿಂದನೇ OTT ರಚನೆ ಮಾಡಿ ಎಲ್ಲವೂ ಅಲ್ಲೇ ಬರಂಗೆ ಮಾಡೋರು. ಈಗೇನಾಗಿದೆ, ಕೆಲವು ಅಂದರೆ ಲೈಕ್ ಅಮೆಝಾನ್ ಆಗ್ಬೋದು, ನೆಟ್ಫ್ಲಿಕ್ಸ್ ಆಗ್ಬೋದು, ಅವ್ರಿಗೆಲ್ಲ ಒಂದಷ್ಟು ಒಳ್ಳೆ ಸಿನಿಮಾಗಳು ಹೋಗಿದೆ, ಒಂದಷ್ಟು ರಾಂಗ್ ಸಿನಿಮಾಗಳು ಹೋಗಿದೆ. ಸೊ ಅವ್ರೇನು ಮಾಡ್ತಾರೆ, ಇವ್ರದ್ದೆಲ್ಲ ಆಗಲ್ಲ ಅನ್ನೋದು ಕೂಡ ಸುಮಾರು ಜನಕ್ಕೆ ಬಂದಿದೆ. ಅದು ಕೂಡ ಒಂದು ಸಮಸ್ಯೆ ಆಗ್ತಾಯಿದೆ ಇವತ್ತು. ಸ್ಪೆಷಲಿ ಪ್ರೊಡ್ಯೂಸರ್ಗಳು ನೊಂದ್ಕೋತಾ ಇರೋದು ಅದು. ಯಾಕಂದರೆ ಈಗೆಲ್ಲ ಅವರೇ ಬಂದಿದ್ದು ಮುಂದೆ, ನಾವು ತೊಗೋತೀವಿ ಅಂತ. ಈಗ ಯಾರು ತೊಗೊಳ್ಳೋದೇ ಇಲ್ಲ ಅಂದಾಗ ಅದೇನಾಗುತ್ತೆ, ಸಡನ್ನಾಗಿ ಅವ್ರಿಗೆ ಶಾಕ್ ಆದಂಗೆ. ಅದು ಇನ್ವೆಸ್ಟ್ಮೆಂಟ್ ಅಲ್ವಾ ಎಲ್ಲನೂ, ಅದೊಂದು ಸಮಸ್ಯೆ ಆಗಿದೆ. ಓಕೆ. ಆ್ಯಂಡ್ ಇದೊಂಥರ ನಿಮಗೆ ಜವಾಬ್ದಾರಿ ಜಾಸ್ತಿ ಅಂತಲೇ ಹೇಳ್ಬೋದು ಸರ್. ಸಲಗಾದಲ್ಲಿ ಆಲ್ರೆಡಿ ಡಬಲ್ ಜವಾಬ್ದಾರಿ ಎತ್ಕೊಂಡಿದ್ರಿ, ನಟನೆ ಪ್ಲಸ್ ನಿರ್ದೇಶನ, ಆ್ಯಂಡ್ ಸೇಮ್ ಆ್ಯಸ್ ಇಟ್ ಈಸ್ ಕ್ಯಾರಿ ಮಾಡ್ತಾ ಇದ್ದೀರಾ ಇವಾಗ. ಸೊ ಈ ಒಂದು ಜವಾಬ್ದಾರಿ ಭೀಮಾನಲ್ಲಿ ನಿಮಗೆ ಎಷ್ಟು ಹೊರೆ ಆಯಿತು ಅಥವಾ ಎಷ್ಟು ಈಸಿ ಆಯಿತು ಸರ್ ನಿಮಗೆ? ಹೊರೆ ಯಾವುದೂ ಇಲ್ಲಪ್ಪ. ಹೊರೆ ಅನ್ನೋಕ್ಕಿಂತ ಹೆಚ್ಚಾಗಿ ಒಬ್ಬ ನಿರ್ದೇಶಕ ತನಗೆ ಏನು ಅವನು ಆಸೆ ಪಟ್ಟಿರ್ತಾನೋ ಅವೆಲ್ಲವನ್ನೂ ತೆಗೆದು ಸಮಾಧಾನ ಆಗೋವರೆಗೂ ಬಿಡಲ್ಲ ಒಬ್ಬ ನಿರ್ದೇಶಕ ಅಂದಾಗ. ಸೊ ಅದು ನಾನು ಎಂಜಾಯ್ ಮಾಡ್ತೀನಿ ಅದನ್ನು ಯಾವಾಗಲೂ. ಓಕೆ. ಆ್ಯಂಡ್ ಸರ್, ಸೆನ್ಸರ್ಸಲ್ಲಿ ಏನಾದ್ರೂ ಕತ್ರಿ ಬಿತ್ತಾ ಅಥವಾ ಕಂಪ್ಲೀಟ್ ಆಯ್ತಾ ಹೇಗೆ? ಸೆನ್ಸಾರು ಈಗೆಲ್ಲ ಮುಗಿಯುತ್ತೆ. ಮುಗಿದ್ಮೇಲೆ ಅವ್ರು ಏನು ಹೇಳ್ತಾರೋ ನಾವು ಅದಕ್ಕೆ ಒಬ್ಬೇ ಮಾಡ್ಬೇಕು. ಯಾಕಂದರೆ ಸೆನ್ಸಾರ್ ಅನ್ನೋದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಬೋರ್ಡ್ ಆಗಿರೋದ್ರಿಂದ ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಡಲೇಬೇಕಾಗತ್ತೆ. ಸೊ ಹಂಗಾಗಿ ಎಲ್ಲದಕ್ಕೂ ಒಂದು ಸರ್ಟಿಫಿಕೇಟ್ ಅಂತ ಇದೆ, ಅದಕ್ಕೆ ನಾವು ಕೂಡ ಕಾಯ್ತಾ ಇದ್ದೀವಿ. ಓಕೆ. ಸೊ ಯಾವ ಸರ್ಟಿಫಿಕೇಟ್ ಸಿಗ್ಬೋದು? ಐ ಮೀನ್ ಲೈಕ್ ಏನಾದ್ರೂ ಗೆಸ್ಸಸ್ ಇದೆ? ಏನಾಗುತ್ತೆ, ಯಾವ ಸರ್ಟಿಫಿಕೇಟ್ ಸಿಕ್ಕಿದ್ರೂ ನಮ್ಗೆ ಸಂತೋಷನೇ ಅಲ್ವಾ. ಈಗ ಅನಿಮಲ್ ಅಂತ ಒಂದು ಸಿನಿಮಾ ಬಂತು, ಅದು ಯಾವ ಸರ್ಟಿಫಿಕೇಟು ಎಲ್ಲರೂ ನೋಡಿಬಿಟ್ರು. ಅಂದರೆ ಇವತ್ತು ಅಷ್ಟೊಂದು ಮುಂದುವರೆದಿದೆ ಎಲ್ಲನೂ. ಹಂಗೆ ಸರ್ಟಿಫಿಕೇಟ್ ಈಸ್ ನೆಸಸರಿ ಫಾರ್ ದ ಸಿನಿಮಾ ಆ್ಯಂಡ್ ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತೀವಿ, ಒಬ್ಬೇ ಮಾಡ್ತೀವಿ. ಅದಾದಮೇಲೆ ಏನು ಬಂದರೂ ನಾವು ಥಿಯೇಟ್ರಿಗೆ ಬರಲೇಬೇಕಲ್ವ. ಆ್ಯಂಡ್ ಸರ್, ನೀವು ಮತ್ತು ರಂಗಾಯಣ ರಘು ಸರ್ ಒಂದು ಕಾಂಬಿನೇಷನ್ ಆ್ಯಕ್ಚುಲಿ ಒಂದು ಬ್ಯಾಂಗೋ ಒಂಥರ ಇರುತ್ತೆ. ಫಸ್ಟಿಂದನೂ ನಾವು ನೋಡ್ಕೊಂಬಂದಿದ್ವಿ ದುನಿಯಾ ಮೂವಿನಲ್ಲಿ, ಜಂಗ್ಲಿ, ತಾಕತ್, ಸೊ ಜಾನಿ ಮೇರಾ ನಾಮ್. ಈ ಮೂವಿನಲ್ಲಿ ಯಾವ ರೀತಿಯಾದಂಥ ಒಂದು ಮೋಡಿ ಮಾಡ್ಬೋದು ನಿಮ್ಮ ಮತ್ತು ಅವರ ಕಾಂಬಿನೇಷನ್ ಸರ್? ಈ ಸತಿ ಜೋಡಿ ಇದ್ದೀವಿ, ಮೋಡಿ ಬೇರೆ ಥರ ಮಾಡೋಕ್ಕೆ ಹೊರಟಿದ್ದೀವಿ. ಅದನ್ನು ನೀವು ನೋಡಿದಾಗ ಗೊತ್ತಾಗತ್ತೆ ಹೆಂಗಿದೆ ಅಂತ.
ಆ್ಯಂಡ್ ಸಾಂಗ್ಸ್ಗಳು ಸರ್ ಹೇಳಬೇಕು ಅಂದರೆ ಐ ಥಿಂಕ್ ಎವ್ರಿಬಡಿ ಈಸ್ ಗೋಯಿಂಗ್ ಕ್ರೇಜಿ ಅಬೌಟ್ ಇಟ್. ಅಂದರೆ ಡೋಂಟ್ ವರಿ ಬೇಬಿ ಚಿನ್ನಮ್ಮ ಅಂತ ಹುಡುಗಿರ್ಗೂ ಹಾಡ್ತಾ ಇದ್ದಾರೆ, ಬೇರೆಯವ್ರಿಗೂ ಹಾಡ್ತಾ ಇದ್ದಾರೆ. ಸೊ ಸಾಂಗ್ಸ್ ಚರಣ್ ರಾಜ್ ಸರ್ ಬಗ್ಗೆ ಮಾತಾಡಲೇಬೇಕು, ಬಿಕಾಸ್ ಅದ್ಭುತವಾಗಿರುವಂಥ ಮ್ಯೂಸಿಕ್ನ ಕೊಟ್ಟಿದ್ದಾರೆ ಸರ್. ಐ ಥಿಂಕ್ ನಿಮ್ಮ ಫೇವ್ರೇಟ್ ಯಾವ್ದು ಸರ್ ಅದರಲ್ಲಿ? ಎಲ್ಲ ಸಾಂಗ್ಸು ಫೇವ್ರೇಟ್ ಅಲ್ಲಮ್ಮ, ನಮ್ದಲ್ವಾ ಅದು. ಸೊ ಎಲ್ಲ ಸಾಂಗ್ಸು ಫೇವ್ರೇಟು, ಎಲ್ಲ ಸಾಂಗ್ಸು ಟ್ರೆಂಡಿಂಗ್ ಆಯಿತು, ಎಲ್ಲವೂ ಆರ್ಗ್ಯಾನಿಕ್ ಆಗಾಯಿತು. ನಾವು ಯಾವುದು ನಾಳೆ ಇವತ್ತು ನಾವು ಸಾಂಗ್ ಬಿಟ್ಟು ನಾಳೆ ಬೆಳಿಗ್ಗೆ 6 ಮಿಲಿಯನ್ನು 80 ಮಿಲಿಯನ್ ಎಲ್ಲ ಓಡಿಸ್ಲಿಲ್ಲ, ಆರ್ಗ್ಯಾನಿಕಲಿ ಆಗಿದೆ. ನಮ್ಗದು ಸಖತ್ ಖುಷಿ ಇದೆ. ಆ್ಯಂಡ್ ಸರ್ ಸ್ಟೇಜ್ ಮೇಲೆ ಹೇಳ್ತೀರಾ, ಇವಾಗ ಹುಡುಗರು ಈಗಿನ ಒಂದು ಜನ್ರೇಷನ್ನ ಹುಡುಗರು ತುಂಬ ಬೇರೆ ಬೇರೆ ಚಟಗಳಿಗೆ ಅಥವಾ ಬೇರೆ ಬೇರೆ ಒಂದು ಸಹವಾಸ ದೋಷದಿಂದ ಹಾಳಾಗ್ತಾ ಇದ್ದಾರೆ ಅಂತ, ಮೂವಿನಲ್ಲಿ ಏನಾದ್ರೂ ಮೆಸೇಜ್ ಇರ್ಬೋದಾ? ಅಮ್ಮ ಅದು ನೀವು ನೋಡಿ ಡಿಸೈಡ್ ಮಾಡಬೇಕು. ನಾವೇನು ಅಂದರೆ ತೆಗಿಯೋದು ನಮ್ಮ ಜವಾಬ್ದಾರಿ, ಡಿಸೈಡ್ ಮಾಡೋದು ಯಾವತ್ತಿದ್ರು ಎಲ್ಲ ಫ್ಯಾನ್ಸ್ ಅವರು ಮತ್ತು ಎಲ್ಲ ಮಾಧ್ಯಮದವರು ಕೂತು ಈ ಸಿನಿಮಾ ನಾವು ಹಿಂಗೆ ಲೇಬಲ್ ಮಾಡ್ತೀವಿ ಅಂತ ಮಾಡಬೇಕಷ್ಟೇ. ಆ್ಯಂಡ್ ಸರ್ ಸೊ ಭೀಮಾದಲ್ಲಿ ಅಂದರೆ ಹೊಸ ಕಲಾವಿದರು ಇವಾಗ ಆ್ಯಡ್ ಆಗಿದ್ದಾರೆ. ಅಂದರೆ ಡ್ರ್ಯಾಗನ್ ಮಂಜು ಅವ್ರದ್ದು ಒಂದು ಒಳ್ಳೆ ಪಾತ್ರ ಇರುತ್ತೆ ಅಂತ ಅವ್ರು ಹೇಳಿದ್ದಾರೆ ಆಲ್ರೆಡಿ, ಬಟ್ ಎಲ್ಲೂ ಬಿಟ್ಕೊಟ್ಟಿಲ್ಲ ಏನೇನು ಪಾತ್ರಗಳಿರುತ್ತೆ ಹೇಗಿರುತ್ತೆ ಅಂತ ಹೇಳಿ. ಸೊ ನಿಮಗೆ ತುಂಬ ಹತ್ತಿರವಾಗಿರುವಂಥದ್ದು ಅಥವಾ ನಿಮಗೆ ತುಂಬ ಇಷ್ಟ ಆಗಿರುವಂಥ ಪಾತ್ರ ಆ್ಯಸ್ ಅ ಡೈರೆಕ್ಟರ್ ಅಂತ ಹೇಳಿದ್ರೆ ಯಾವುದಿರ್ಬೋದು ಸರ್? ಸಣ್ಣ ಮಗು ಬಂದಿದೆ ಅಂದರೂ ನನಗೆ ನನ್ನ ಪಾತ್ರಗಳು, ನಾನು ಸೃಷ್ಟಿ ಮಾಡಿರೋ ಪಾತ್ರಗಳು. ಸೊ ಹಂಗಾಗಿ ಎಲ್ಲದ್ರ ಮೇಲೂ ಗೌರವ ಇದೆ ನನಗೆ. ಎಲ್ಲರೂ ಹಂಗೆ ಸ್ಕೋರ್ ಮಾಡಿದ್ದಾರೆ. ಆ ವಿಷಯದಲ್ಲಿ ಡ್ರ್ಯಾಗನ್ ಮಂಜು ಒಂದು ಮುಖ್ಯ ಪಾತ್ರದಲ್ಲಿ ಮಾಡಿರೋದು ನಮಗೆ ಸಂತೋಷ. ಓಕೆ. ಆ್ಯಂಡ್ ಇವಾಗ ಸಲಗಾದಲ್ಲಿ ಆಲ್ರೆಡಿ ಕೆಲವು ಕಲಾವಿದರು ಯಾರು ಆ್ಯಕ್ಟ್ ಮಾಡಿದ್ರು ಅವರು ಹೀರೋ ಆಗಿ ಲಾಂಚ್ ಆಗಿದ್ದಾರೆ. ಲೈಕ್ ಸೋಮು ಸೌಂಡ್ ಇಂಜಿನಿಯರ್ ಮುಖಾಂತರ ಹೀರೋ ಆಗಿ ಲಾಂಚ್ ಆಗಿದ್ದಾರೆ ಸರ್. ಅಂದರೆ ನಿಮ್ಮ ಮೂವಿನಲ್ಲಿ ಆ್ಯಕ್ಟ್ ಮಾಡಿರುವಂತಹ ಕಲಾವಿದರಿಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ಗಳು ಸಿಗ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಸರ್? ಖುಷಿ ಅಲ್ವಪ್ಪ. ಈಗ ನಾನು ಎಲ್ಲ ಬಿಟ್ಟು ಇಂಡಿಪೆಂಡೆಂಟಾಗಿ ಆಗ್ತೀನಿ, ಬದುಕ್ತೀನಿ ಅನ್ನೋದೇ ಒಂದು ಒಳ್ಳೆಯ ಯೋಚನೆ. ಸೊ ಹಂಗಾಗಿ ಮಾಡಿದರೆ ಸಂತೋಷ ಇದೆ ನನಗೆ ಅದ್ರ ಬಗ್ಗೆ. ಓಕೆ. ಆ್ಯಂಡ್ ಪ್ರತಿಯೊಬ್ಬರಿಗೂ ಕೂಡ ಲೈಕ್ ಫೀಮೇಲ್ ಓರಿಯೆಂಟೆಡ್ ಮೂವೀಸ್ಗಳು ಬರಬೇಕು ಅಂತ ಇರುತ್ತೆ ಸರ್, ಬಟ್ ಇದರಲ್ಲಿ ಲೇಡಿ ಕಾಪ್ ಕೂಡ ಇದ್ದಾರೆ. ಸೊ ಆ ಒಂದು ಪಾತ್ರ ಬರೀಬೇಕಾದ್ರೆ ನಿಮಗೆ ಏನಾದ್ರೂ ಬೇರೆ ರೆಫರೆನ್ಸಸ್ಗಳನ್ನ ಇಟ್ಕೊಂಡಿದ್ದೀರಾ ನೀವು? ಆ್ಯಕ್ಚುಲಿ ನೋಡಿ, ಈಗ ಎಲ್ಲರೂ ಏನು ಹೇಳ್ತಾರೆ, ದುನಿಯಾ ವಿಜಯ್ ಸಿನಿಮಾ ಅಂದರೆ ಲೈಕ್ ಏನು ಹೇಳ್ತಾರೆ ಆ್ಯಕ್ಷನ್ ಸಿನಿಮಾ ಅಂತಾರೆ. ಈ ಸಿನಿಮಾ ಇರೋದೇ ಹೆಣ್ಮಕ್ಳಿಗೋಸ್ಕರ. ಈ ಸಿನಿಮಾನ ಹೆಣ್ಮಕ್ಳಿಗೆ ಡೆಡಿಕೇಟ್ ಮಾಡಿದ್ದೀವಿ. ಅಂದರೆ ಹೆಣ್ಣು ಎಷ್ಟು ಶಕ್ತಿವಂತೆ ಅನ್ನೋದನ್ನು ತೋರಿಸೋದು ಕೂಡ ಭೀಮದ ಮೇಯ್ನ್ ಪಾಯಿಂಟ್ ಆಗಿದೆ ನಮಗೆ. ಆ್ಯಂಡ್ ಹುಡುಗಿಗೆ ಅಂದರೆ ಫೀಮೇಲ್ ಲೀಡ್ಗೆ ಕೋಳಿ ಕೊಟ್ಬಿಟ್ಟು ಒಂದು ಒಳ್ಳೆ ಫೋಟೋ ಶೂಟ್ ಮಾಡ್ತಿರ್ತಾರೆ ಸರ್. ಸೊ ಆ ಕೋಳಿ ಹಿಡಿಯೋದಕ್ಕೆ ಅವ್ರು ಸರ್ಕಸ್ ಮಾಡಿದ್ರಾ ಅಥವಾ ಏನು ಅಂತ ನಮಗೆ ಗೊತ್ತಿಲ್ಲ. ಆ್ಯಂಡ್ ಅವರ ಒಂದು ಕ್ಯಾರೆಕ್ಟರ್ ಹೇಗಿತ್ತು, ಹೇಗೆ ಪ್ಲೇ ಮಾಡಿದ್ದಾರೆ, ರಂಗಭೂಮಿ ಕಲಾವಿದರು ಅವರು. ಸೊ ಟ್ರೈನ್ಡ್ ಆಗಿರೋದ್ರಿಂದ ಯೂಸ್ ಆಯ್ತಾ ಪಾತ್ರಕ್ಕೆ ಹೇಗೆ ಅಂತ ಸರ್? ನಮ್ಮಲ್ಲಿ ಒಂದು 7ರಿಂದ 8 ಜನ ದೊಡ್ಡ ರಂಗಭೂಮಿ ಕಲಾವಿದರಲ್ಲಿ ಅಶ್ವಿನಿ ಕೂಡ ಒಬ್ಬರಾಗಿದ್ದಾರೆ. ಈ ರಂಗಭೂಮಿ ಅಂದರೆ ಯಾರ್ದು ನಾವು ತೆಗೆದಾಕಕ್ಕೆ ಬರಲ್ಲ, ಎಲ್ಲವೂ ತುಂಬ ಲೈಕ್ ಎಕ್ಸ್ಪರ್ಟ್ ಆಗಿರ್ತಾರೆ ಅವರು. ಆ ವಿಷಯದಲ್ಲಿ ಮಾಡಿದಂಥ ಎಲ್ಲ ಕಲಾವಿದರು, ರಂಗಭೂಮಿ ಕಲಾವಿದರು ಅಮೇಝಿಂಗ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಜನ ಒಂದು 3 ವರ್ಷ ಬ್ರೇಕ್ ತೊಗೊಂಡಿದ್ರು. ಅಂದರೆ ದುನಿಯಾ ವಿಜಯ್ ಅವರ ಮೂವಿ ಆಲ್ಮೋಸ್ಟ್ ಒಂದು 3 ಇಯರ್ಸ್ ಪ್ರಮೋಷನ್ಸ್ ಆಗ್ತಾನೆ ಇತ್ತು, ಎಲ್ಲ ಕಡೆಯಿಂದನೂ ಪ್ರಮೋಷನ್ಸ್ ಆಗ್ತಾ ಇತ್ತು. ಬಟ್ ಒಂದು 3 ಇಯರ್ಸ್ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ರು. ಫೈನಲಿ August 9th ನೀವು ಡೇಟ್ ಅನೌನ್ಸ್ ಮಾಡಿದ್ದೀರಾ ಸರ್. ಬಟ್ 9th ನಾವು ಬೇರೆ ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಮೂವಿನಲ್ಲಿ? ನೀವು ನೋಡ್ಬಿಟ್ಟು ನನಗೆ ಹೇಳಬೇಕು. ಅಂದರೆ ಔಟ್ ಆ್ಯಂಡ್ ಔಟ್ ಆ್ಯಕ್ಷನ್ ಇರುತ್ತಾ ಅಥವಾ ಫ್ಯಾಮಿಲಿ ಸೆಂಟಿಮೆಂಟ್ ಇರುತ್ತಾ ಅಥವಾ ಬೇರೆ ಏನೇನೆಲ್ಲ ಎಲಿಮೆಂಟ್ಸ್ಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಹೆಣ್ಮಕ್ಳ ಮೇಲೆ ತುಂಬ ವಿಷಯ ಇದೆ. ಓಕೆ. ಮತ್ತು ಅಷ್ಟು ಬಿಟ್ಟರೆ ಎಲ್ಲ ಯೂತ್ಸು ನೋಡ್ಬೋದು. ಹೆಚ್ಚಾಗಿ ತಾಯಿ ತಂದೆ ಕೂತು ನಮ್ಮ ಮಕ್ಕಳದು ಕತೆ ಏನು ನಡೀತಾ ಇದೆ ಹೊರಗಡೆ ಅಂತ ನೋಡ್ಬೋದು. ಎಸ್. ಆ್ಯಂಡ್ ಭೀಮಾದಲ್ಲಿ ಇವಾಗ ತುಂಬ ಜನ ಆರ್ಟಿಸ್ಟ್ಗಳನ್ನು ಒಂದು ಒಳ್ಳೆ ರೆಸ್ಪಾನ್ಸ್ನ ಜೊತೆಗೆ ನೀವು ವೆಲ್ಕಮ್ ಮಾಡ್ತಾ ಇದ್ದೀರಾ. ಇದರಲ್ಲಿ ಲೈಕ್ ಸಲಗಾದಲ್ಲಿ ಹಿಟ್ಟಾದಂಥ ಕೆಲವೊಂದು ಕ್ಯಾರೆಕ್ಟರ್ಸ್ಗಳೇನಿತ್ತು, ಆ ರೀತಿಯಾಗಿ ಯಾವುದು ಕ್ಯಾರೆಕ್ಟರ್ ತುಂಬಾ ಹೈಲೈಟ್ ಆಗ್ಬೋದು ಸರ್ ನಿಮ್ಮ ಪ್ರಕಾರ? ನೀವು ನೋಡಿ ಹೇಳಬೇಕು, ನನಗೇನು ಗೊತ್ತು. ಹೌದು, ಅಂದರೆ ವೆಯ್ಟ್ ಮಾಡ್ತಾ ಇದ್ದೀವಿ. ಬಟ್ ನಿಮ್ಮ ಪ್ರಕಾರ ಆ್ಯಸ್ ಎ ಡೈರೆಕ್ಟರ್ ಆಗಿ ಯಾರು ತುಂಬ ಹೈಲೈಟ್ ಆಗ್ಬೋದು? ಡ್ರ್ಯಾಗನ್ ಮಂಜು ಅವರು ಆಬ್ವಿಯಸ್ಲಿ ಹೌದು, ಅದೊಂದು ಹೈಲೈಟೆಡ್ ಕ್ಯಾರೆಕ್ಟರ್ ಆಗುತ್ತೆ. ಬಟ್ ಅದನ್ನು ಹೊರತುಪಡಿಸಿ ಬೇರೆ ಇನ್ಯಾರು ಹೈಲೈಟ್ ಆಗ್ಬೋದು ಸರ್? ಅಷ್ಟು ಪ್ರೊಡ್ಯೂಸರ್ಸ್ ಹೈಲೈಟ್ ಆಗ್ತಾರೆ. ಯಾಕೆಂದರೆ ಎಲ್ಲ ಹೊಸಬ್ರಿಗೆ ಮಾಡೋದಕ್ಕೆ ನನ್ನ ನಂಬಿ ಅವಕಾಶ ಮಾಡಿಕೊಡ್ತಾರಲ್ಲ, ಅದು ದೊಡ್ಡ ವಿಷಯ ಯಾವಾಗಲೂ. ಅದಾದಮೇಲೆ ಎಲ್ಲ ನನ್ನ ಸ್ನೇಹಿತರು ಮಾಡಿದ್ದಾರೆ. ನಮ್ಮ ಹುಡುಗರೇ ಟೀಮೇ ಇರೋದ್ರಿಂದ ಸುಮಾರು ಪಾತ್ರಗಳು ಬರುತ್ತೆ.
ಈಗ ನಾನು ಯಾವತ್ತೂ ಹೊಗಳ್ಕೊಂಡಿಲ್ಲ, ನಮ್ಮ ಹುಡುಗರನ್ನ ಹೊಗಳಕ್ಕೂ ಹೋಗಲ್ಲ, ನಾನು ನನ್ನ ಮಕ್ಕಳನ್ನೇ ಹೊಗಳಲ್ಲ. ಸೊ ಹಂಗಾಗಿ ಒನ್ಸ್ ಅಗೇನ್ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಹೊಸಬ್ರ ಮೇಲೆ ಇನ್ವೆಸ್ಟ್ ಮಾಡೋದು ತುಂಬ ಚಾಲೆಂಜಿಂಗ್ ವಿಷಯ ಅದು. ಸೊ ಹಂಗಾಗಿ ಮೇಯ್ನ್ ಕ್ಯಾರೆಕ್ಟರ್ಸ್ ಅವರಿಬ್ಬರು, ಆಮೇಲೆಲ್ಲ ಸಬ್ ಕ್ಯಾರೆಕ್ಟರ್ಸ್ ಬರ್ತೀವಿ. ನಾನು ಕೂಡ ಒಬ್ಬ ಸಬ್ ಕ್ಯಾರೆಕ್ಟರ್ ಆಗಿದ್ದೀನಿ ಅದರಲ್ಲಿ. ನೋಡಿದ್ಮೇಲೆ ಗೊತ್ತಾಗತ್ತೆ ನಿಮ್ಗೆ 9ನೇ ತಾರೀಕು. ಓಕೆ. ಆ್ಯಂಡ್ ಸರ್, ಇತ್ತೀಚೆಗೆ ಈ ಸಿನಿಮಾದ ಒಂದು ಟಿಕೆಟ್ಸ್ಗಳ ಮೇಲೆ ಆ್ಯಂಡ್ OTTಯ ಒಂದು ಸಬ್ಸ್ಕ್ರಿಪ್ಷನ್ನ ಮೇಲೆ 1-2% ಸೆಸ್ಸನ್ನು ಜಾಸ್ತಿ ಮಾಡಬೇಕು ಅಂತೇಳಿ ಒಂದು ಪ್ರಸ್ತಾವನೆ ಆಯಿತು ಅಸೆಂಬ್ಲಿನಲ್ಲಿ. ಅದನ್ನು ಒಂದು ಇಂಡಸ್ಟ್ರಿಯ ಒಳಿತಿಗಾಗಿ ಮತ್ತು ಬೇರೆ ಒಂದು ಡೆವಲಪ್ಮೆಂಟ್ಸ್ಗಳಿಗಾಗಿ ಬಳಸ್ತೀವಿ ಅಂತಂದ್ಬಿಟ್ಟು ಕೂಡ ಹೇಳಿದರು. ಸೊ ಇದನ್ನು ಕುರಿತಾಗಿ ಏನಾದರೂ ರಿಯಾಕ್ಷನ್ ಕೊಡೋದಾರೆ ಸರ್? ತುಂಬ ಒಳ್ಳೇದಲ್ವ, ಯಾಕಂದರೆ ತುಂಬ ಜನ ಕಾರ್ಮಿಕರು ಕೆಲಸ ಮಾಡ್ತಾರೆ, ಅವ್ರಿಗೆಲ್ಲ ತುಂಬ ಫೆಸಿಲಿಟಿ ಇರೋದಿಲ್ಲ ಪಾಪ. ಇಲ್ಲಿ ಸಂಪಾದನೆ ಮಾಡೋದೇ ಒಂದು ವಿಷಯ ಆಗಿರುತ್ತೆ. ಅವ್ರಿಗೂ ಮನೆಯಲ್ಲಿ ಮಕ್ಕಳು ಮರಿ, ಅವ್ರದ್ದೇ ಆದ ಕಷ್ಟ, ಅವೆಲ್ಲವೂ ಅನುಕೂಲ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ನಾವು ಕೂಡ ಅದಕ್ಕೆ ಸಾಥ್ ಕೊಡ್ತೀವಿ. ದಯಮಾಡಿ ಜನಕ್ಕೂ ಕೂಡ ಬೇಡ್ಕೋತೀವಿ ಆ ವಿಷಯನ. ಓಕೆ. ಆ್ಯಂಡ್ ಇಂಡಸ್ಟ್ರಿನಲ್ಲಿ ಆಲ್ಮೋಸ್ಟ್ ಲೈಕ್ ಇವಾಗ ಒಂದು ಅರ್ಧ ವರ್ಷ ಕಳೆದ ಮೇಲೆ ಸ್ಟಾರ್ ನಟರ ಒಂದು ಸಿನಿಮಾಗಳು ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಸರ್. ಸೊ ಐ ಥಿಂಕ್ ಜುಲೈ ಆಗಸ್ಟಿಂದ ಒಂಥರ ಬೇರೆ ಒಂದು ಫೇಸನ್ನೇ ನೋಡುತ್ತೆ ಇಂಡಸ್ಟ್ರಿ. ಬಟ್ ಈ ಫಸ್ಟ್ ಹಾಫ್ನಲ್ಲಿ ಬಂದಂಥ ಸಿನಿಮಾಗಳಲ್ಲಿ ನಾವು ನೋಡಿದ್ದು ರಂಗಾಯಣ ರಘು ಸರ್ ಒಂದೊಳ್ಳೆ ಪರ್ಫಾರ್ಮೆನ್ಸನ್ನು ಕೊಡ್ತಾರೆ. ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ಒಂದೊಳ್ಳೆ ಅದ್ಭುತವಾಗಿರುವಂಥ ಆ್ಯಕ್ಟಿಂಗನ್ನು ಮಾಡ್ತಾರೆ. ಸಂಪತ್ ಅವರು ಕೂಡ ಒಂದೊಳ್ಳೆ ಮೂವಿನಲ್ಲಿ ಕಾಣಿಸ್ಕೊತಾರೆ. ಹೀಗೆ ಹಲವಾರು ಮೂವೀಸ್ಗಳು ಬಂತು ಸರ್. ನಿಮಗೆ ಫಸ್ಟ್ ಹಾಫ್ನಲ್ಲಿ ತುಂಬ ಫೇವ್ರೇಟ್ ಅಂತ ಅನಿಸಿರುವಂಥ ಮೂವಿ ಯಾವುದಾದ್ರೂ ಇದ್ದರೆ ಸರ್? ನಾವು ಸಿನಿಮಾದವರಾಗಿರೋದ್ರಿಂದ ಎಲ್ಲ ಸಿನಿಮಾನು, ಗೆದ್ದಂಥ ಸಿನಿಮಾನು ಅಪ್ರಿಷಿಯೇಟ್ ಮಾಡ್ತೀವಿ, ಸೋತಂಥ ಸಿನಿಮಾ ಬಗ್ಗೆ ನೋವು ಮಾಡ್ಕೋತೀವಿ. ಅಂದರೆ ಪ್ರಯತ್ನಗಳು ಹಾಳು ಮಾಡ್ಕೊಂಡ್ರಲ್ಲ, ಏನು ಕೊರತೆ ಇತ್ತು ಅವ್ರಿಗೆ ಅನ್ನೋದನ್ನು ಯಾವಾಗಲೂ ನಾವು ನೋಡ್ತೀವಿ. ನಮಗೆ ಎಲ್ಲ ಸಿನಿಮಾ ಚೆನ್ನಾಗಾದರೆ ನಮ್ಮ ಕನ್ನಡದ ಸಿನಿಮಾಗಳು ಚೆನ್ನಾಗಾಯಿತು ಅಂತ ಹೇಳ್ಬೋದು. ಸೋತಂಥ ಸಿನಿಮಾ ಮೇಲೂ ನಮ್ಗೆ ತುಂಬ ಬೇಜಾರಾಗುತ್ತೆ, ಯಾಕೆ ಅಂಥ ಅವಕಾಶನ ಹಾಳು ಮಾಡ್ಕೊಂಡ್ರಿ ಅನ್ನೋದು. ಆ್ಯಂಡ್ ಭೀಮಾದಲ್ಲೂ ಕೂಡ ತುಂಬಾ ರಸ್ಟಿಕ್ ಆಗಿರುತ್ತಾ ಕ್ಯಾರೆಕ್ಟರು, ಅಥವಾ ಹೇಗಿರ್ಬೋದು ಸರ್? ನಿಮ್ಗೇನು ಅನ್ನಿಸ್ತು ಪೋಸ್ಟರ್ ನೋಡಿ? ಐ ಥಿಂಕ್ ತುಂಬಾ ಕಲ್ಟ್ ಇರುವಂಥ ಒಂದು ಅಷ್ಟೇ ಫೀಲ್ ಕೊಡುತ್ತೆ ಅಷ್ಟೇ. ಓಕೆ. ಆ್ಯಂಡ್ ಸರ್, ಸೊ ಬೂಮ್ ಬೂಮ್ ಬೆಂಗಳೂರು ಒಳ್ಳೆ ಬೂಮ್ ಆಗ್ತಾ ಇದೆ ಸಾಂಗು ಕೂಡ. ಐ ಥಿಂಕ್ ಆರ್ಗ್ಯಾನಿಕ್ ವ್ಯೂಸ್ ಅಂತ ನೀವೇನು ಹೇಳಿದರೆ ಖಂಡಿತವಾಗ್ಲೂ ಆ ಒಂದು ಸಾಂಗು ಕೂಡ ಟ್ರೆಂಡಿಂಗಲ್ಲಿ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಬಟ್ ನನಗೆ ಐ ಥಿಂಕ್ ನೀವು ಈ ಒಂದು ಕ್ವಶನ್ಗೆ ಆನ್ಸರ್ ಮಾಡಲೇಬೇಕು. ನಿಮ್ಮ ಫೇವ್ರೇಟ್ ಸಾಂಗ್ ಸರ್, ಯಾವುದಾದ್ರೂ ಒಂದು ಸಾಂಗು ಈ ಒಂದು ಮೂವಿನಲ್ಲಿ ಪಿಕ್ ಮಾಡ್ತೀರಾ ಅಂತ ಹೇಳಿದ್ರೆ ಯಾವುದಿರ್ಬೋದು ಸರ್? ಎಲ್ಲ ಸಾಂಗ್ಸು ಇಷ್ಟ ಆಗತ್ತಮ್ಮ, ಎಲ್ಲ ಸಾಂಗ್ಸು ಇಷ್ಟ ಆಗತ್ತೆ ನಮಗೆ. ನಾವೇ ಕೂತಿರ್ತೀವಲ್ಲ, ಸೊ ಹಂಗಾಗಿ ಎಲ್ಲ ಸಾಂಗ್ಗಳು ಇಷ್ಟ ಆದಾಗಲೇ ಅದು ಚೆಂದ. ಅದು ನನಗೆಲ್ಲ ಸಾಂಗು ಇಷ್ಟ. ಈಗ ಲಾಸ್ಟಲ್ಲಿ ನವೀನ್ ಸಜ್ಜು ಒಂದು ಹಾಡ್ದ, ಅದು ತುಂಬ ಹಾರ್ಟ್ ಟಚಿಂಗ್ ಆಗಿದೆ. ಎಲ್ಲ ಸಾಂಗ್ಗಳು ಇಷ್ಟ ನನಗೆ. ಆ್ಯಂಡ್ ಸರ್, ಇವಾಗ ಟಿನಿಂಗಮಣಿಯಂಗ ಟಿಶ್ಯ ಅಂತ ಹೇಳಿ ನೀವು ಸಲಗಾದಲ್ಲಿ ತಂದ್ರಿ. ಮೇ ಬಿ ಅದೇ ಟ್ರೆಂಡನ್ನು ಈ ಒಂದು ಮೂವಿನಲ್ಲೂ ಕೂಡ ಸಾಂಗ್ಸ್ಗಳಿಗೆ ಅದನ್ನೇ ಕ್ಯಾರಿ ಮಾಡ್ತಾ ಇದ್ದಾರೆ ಹೇಗೆ ಅಂತ ಸರ್? ನಿಮಗೆ ಬೂಮ್ ಬೂಮ್ ಬೆಂಗಳೂರು ಏನು ಅನಿಸ್ತು? ಹೊಸದು ಅನಿಸ್ತಲ್ವಾ? ಅದೇನು ಟಿನಿಂಗಮಣಿಗ ಟಿಶ್ಯ ಇನ್ನೊಂದು ಅವತಾರ. ಓಕೆ. ವೆಲ್ ಸರ್, ಸೊ ಆಗಸ್ಟ್ 9th ಬರ್ತಾ ಇದ್ದೀರಾ ಸಿನಿಮಾಸ್ಗೆ. ಆ್ಯಂಡ್ ವಿ ಆರ್ ಆಲ್ ಎಕ್ಸೈಟೆಡ್. ಒಂಥರ ಬೇರೆ ರೀತಿಯಾದಂಥ ದುನಿಯಾ ವಿಜಯ್ ಕುಮಾರ್ ಅವ್ರನ್ನ ನೋಡೋವಂಥ ಒಂದು ಎಕ್ಸ್ಪೀರಿಯನ್ಸ್ ನಮಗೆ ಒಂದು ದೊಡ್ಡ ಪರದೆ ಮೇಲೆ ಸಿಗ್ತಾ ಇದೆ. ಸೊ ಕಡೆಯದಾಗಿ ವೀಕ್ಷಕರಿಗೆ ಏನಾದರೂ ಹೇಳ್ತೀರಾ ಅಂತ ಹೇಳಿದ್ರೆ ಸರ್? ಇದೇ 9ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಮರಿದಿರಾ ಭೀಮಾ ಸಿನಿಮಾ ನೋಡಿ. ಇದು ನಿಮ್ಮ ಮನೆಯ ಮಕ್ಕಳಿನ ಕತೆ, ಮತ್ತು ನಿಮ್ಮ ಮನೆಯ ಹೆಣ್ಮಕ್ಕಳಿನ ಕತೆ, ಮತ್ತು ಹೆಣ್ಣು ಎಷ್ಟು ಶಕ್ತಿವಂತೆ ಅನ್ನೋದನ್ನು ಕೂಡ ತೋರಿಸಿದ್ದೀನಿ. ಸೊ ಹಂಗಾಗಿ ಈ ಸಿನಿಮಾನ ಮರಿದಿರ ನೋಡಿ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಪುಟ್ಟ ಮಕ್ಕಳು ಕೂಡ ಇಬ್ಬರು ಮಾಡಿದ್ದಾರೆ, ಅವ್ರದ್ದು ಅಮೇಝಿಂಗ್ ಪರ್ಫಾರ್ಮೆನ್ಸ್ ಇದೆ. ಓವರಾಲ್ ಒಂದು ಮಾಸ್ ಫ್ಯಾಮಿಲಿ ಅಂತ ಇರುತ್ತೆ, ಮಾಸ್ ಫ್ಯಾಮಿಲಿ ಕತೆ ಇದು. ಓಕೆ ಸರ್, ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಇಷ್ಟೊತ್ತು ನಿಮ್ಮ ಒಂದು ಪ್ರೆಷಸ್ ಆಗಿರುವಂಥ ಟೈಮ್ನ ನಮಗೆ ಕೊಟ್ಟಿದ್ದೀವಿ ಸರ್, ಭಾಳ ಖುಷಿ ಆಯಿತು. ಆ್ಯಂಡ್ ವಿಶಿಂಗ್ ಯು ಆಲ್ ದ ಬೆಸ್ಟ್ ಸರ್. ಮತ್ತೆ ಸಿಗೋಣ ಸಿನಿಮಾದಲ್ಲಿ, ಮತ್ತೆ ಸಕ್ಸಸ್ ಮೀಟ್ನಲ್ಲಿ ಸರ್. ಥ್ಯಾಂಕ್ ಯು ಸೊ ಮಚ್. ಎಸ್, ಸೊ ಇದಾಗಿತ್ತು ಭೀಮನ ಒಂದು ಮಾತುಕತೆ. ಸ್ವಲ್ಪ ಲೈಟಾಗಿ ಚಿಟ್ಚಾಟ್ ಮಾಡಿದ್ವಿ, ಬಟ್ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಬೇಕು ಅಂತ ಹೇಳಿದರೆ ನಮ್ಮ KFIನ ಫಾಲೋ ಮಾಡೋದನ್ನು ಮರಿಬೇಡಿ.